ಸಾಮ್ರಾಟ್ ಅಶೋಕ್. ಇಲ್ಲಿ ನಾನಿದ್ರೆ ಅದು ಬೌದ್ಧ ಭಿಕ್ಷುಕ. ಓಹೋ, ಏನು ಇನ್ನು ನಿಮ್ಮ ಭಿಕ್ಷಾಟನೆಗೆ ಬಿಡುವಿಲ್ಲವೇ? ಆ ನಾಡಿನಿಂದ ಈ ಸುಡುಗಾಡಿನ ಯುದ್ಧಗಳ ರಣಕ್ಕೆ ಬರಲು ಪ್ರಮೇಯವೇನಿತ್ತು? ಸಾಮ್ರಾಟ್, ಸಾಮ್ರಾಟ್, ನಿರಪರಾಧಿಗಳ ಕಿನ್ನ ಭಿಕ್ಷೆಯನ್ನು ಬೇಡಲು ಬನ್ನಿ. ಯುದ್ಧ ದೀಕ್ಷೆಯಲ್ಲಿ ಬದ್ಧನಾದ ನಿಮಗೆ ಆ ಬುದ್ಧನ ಅಹಿಂಸಾ ತತ್ವ ದೀಕ್ಷೆಯನ್ನು ಬೇಡಲು ಬಂದಿದ್ದೆ. ಸಾಮ್ರಾಟ್, ಈ ಸಮರ ಅನಿವಾರ್ಯವೇ? ರಣಯಸ್ತುತಿ ಚಿತ್ತನಾಗಿ ಬಂದ ನನ್ನ ಆದ್ಯ ಕರ್ತವ್ಯ, ಅದನ್ನು ಪರಿಪಾಲಿಸುತ್ತೆ. ಇದು ನನ್ನ ಆದ್ಯ ಕರ್ತವ್ಯ. ಆಗಲಿ ಸಾಮ್ರಾಟ್. ಆದರೆ ಈ ಸಮರದಲ್ಲಿ ಉಭಯ ಪಕ್ಷಗಳ ಲಕ್ಷೋಪಲಕ್ಷ ಜನರ ಸಂತೋಷಕ್ಕೆ ಕ್ಷಯವಾಗುತ್ತಿದೆಯಲ್ಲ. ಅದೇನೇ ಇರಲಿ, ಸಮಗ್ರ ರಾಷ್ಟ್ರದ ಉದ್ಧಾರಕ್ಕಾಗಿ ನಾನು ಈ ಸಮರವನ್ನು ಮಾಡುತ್ತಿದ್ದೇನೆ. ಸಮಗ್ರ ರಾಷ್ಟ್ರದ ಜನಕೋಟಿಗಳೆಲ್ಲ ಏಕಚಕ್ರಾಧಿಪತ್ಯ ಆಡಳಿತದಲ್ಲಿ ಒಳಪಟ್ಟು ನಾವು ಭಾರತೀಯರು ಎಂಬ ಭಾವೈಕ್ಯ ಮೂಡಿಸುವ ಸಲುವಾಗಿ ಈ ಯುದ್ಧ ಅನಿವಾರ್ಯವಾಗಿದೆ. ನಾನು ಆ ಕಳಿಂಗದೊಡೆಯನೇ ರಾಜಿ ಸಂಧಾನಕ್ಕೆ ಈಗಲೂ ಸಿದ್ಧ. ಆದರೆ ನನ್ನನ್ನು ಹೇಳಿ ಹೀಯಾಳಿಸಿ ಅವಮಾನಿಸಿ ಇಕ್ಕಿದ್ದ ಆ ಮೃಗದ ರಾಜರು, ಕಳಿಂಗ ರಾಜ ಮೃಗದ ರಾಜರು ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಮಾಡಿ ಆಗ ಈ ಸಮರವನ್ನು ನಿಲ್ಲಿಸಿ. ಸಾಮ್ರಾಟ್, ಅಭಿಮಾನಿ ಶೂನ್ಯಾದ ಆ ಮೃಗದ ರಾಜನಿಗೆ ತನ್ನ ರಾಜ್ಯದ ಜನತೆಯನ್ನು ಇನ್ನೊಬ್ಬರ ಆಡಳಿತಕ್ಕೆ ಒಳಪಡಿಸುವುದಾಗಲಿ, ತಮ್ಮ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳುವುದಾಗಲಿ ಊಹಿಗೆ ನಿಲುಕದಂತ. ಎಷ್ಟಾದರೂ ಆ ಮೃಗದ ರಾಜನಿಗೆ ನಾನು ಎಂಬ ಸ್ವಾಭಿಮಾನ ಇರುವುದಿಲ್ಲವೇ? ಸ್ವಾಭಿಮಾನವಲ್ಲ, ದುರಭಿಮಾನದ ಸ್ವಕ್ಕು. ಆದ್ದರಿಂದಲೇ ಈ ರಾಜಿ ಸಂಧಾನ ಸಮಾಧಾನವೆಲ್ಲವೂ ಸಾಧಿಸಲಾಗಲಿದ್ದರಿಂದ ಈ ಸಮರವನ್ನೇ ನಾನು ಆಯ್ಕೆ ಮಾಡಿಕೊಂಡಿದ್ದೆ. ಬೇಡ ಸಾಮ್ರಾಟ್, ಬೇಡ. ಸಿದ್ಧಾರ್ಥನ ಆದರ್ಶ ತತ್ವವೆಲ್ಲವೂ ಅಹಿಂಸೆಗೆ ತಿರುಗಿ ಅನರ್ಥವಾಗುತ್ತದೆ. ದಾರ್ಶನಿಕರ ಧರ್ಮೋಪದೇಶಗಳೆಲ್ಲವೂ ನಾಶವಾಗುತ್ತದೆ. ವಿಭೂತಿ ಪುರುಷರ ಪವಾಡ ಸದೃಶಗಳೆಲ್ಲವೂ ಮಾಯವಾಗುತ್ತದೆ. ಇಂದು ಕಳಿಂಗ, ಮಗಧ ಹೀಗೆ ಬೇರೆ ಬೇರೆಯಾಗಿ ಒಡಮೂಡಿಸಲಾಗದೇ ಇದ್ದರೆ ಒಬ್ಬರಲ್ಲಿ ವೈಮನಸ್ಯ ದ್ವೇಷ ಬೆಳೆಸಿ ಇಡೀ ಪ್ರಪಂಚವೇ ರಕ್ತ ದೋಕಳಿದ ಮುಳುಗಿದಂತಾಗುತ್ತದೆ. ಬೇಡ ಸಾಮ್ರಾಟ್, ಬೇಡ. ಈ ಸಮರವನ್ನು ನಿಲ್ಲಿಸಿ. ಅದೇನೇ ಇರಲಿ, ಸಮಸ್ತ ರಾಜ್ಯದ ಒಳಿತಿಗಾಗಿ ಪಣತೊಟ್ಟಿರುವ ನನ್ನ ಈ ಹುಮ್ಮಸ್ಸನ್ನು ಕೆಣಕಬೇಡಿ. ಇಂದು ಕಳಿಂಗ, ನಾಳೆ ವೆಂಗ, ಹೀಗೆ ಇಡೀ ಭಾರತ ದೇಶದ ಹಿಂದೂ ರಾಷ್ಟ್ರದ ದೇಶಗಳನ್ನು ತುಂಡು ತುಂಡಾಗಿ ಹೋದರೆ ಒಡಕಿನ ಸಮರಾಗುತ್ತದೆ, ಕೆಳಕಿನ ನೆಲೆಯಾಗುತ್ತದೆ. ಹಿಂದೆಯೂ ಹೀಗೆ ಇಡೀ ರಾಷ್ಟ್ರವೇ ತುಂಡು ತುಂಡಾಗಿ ಒಡಕಿನ ನೆಲೆಯಾಯಿತು, ಬೆಳಕಿನ ನೆಲೆಯಾಯಿತು. ನಮ್ಮಲ್ಲಿಯೇ ಬೆಳೆದ ಅತಿಯಾದ ಸಾಂಸ್ಥಾನಿಕ ವ್ಯಾಮೋಹದಿಂದ ನಾವು ಭಾರತೀಯರು ಎಂಬುದನ್ನು ಮರೆಯಬೇಕಾಯಿತು. ಅದಕ್ಕಾಗಿ ಗ್ರೀಕರು ನಮ್ಮನ್ನು ಆಳಿದರು. ಇದೇ ರೀತಿ
ನಾಳೆ ಮುಂದುವರಿದರೆ ನಮ್ಮ ರಾಷ್ಟ್ರವು ಹಿಂದೂ ರಾಷ್ಟ್ರವೆಲ್ಲವೂ ನುಚ್ಚು ನೂರಾಗಿ ಕಂಡವರ ಪರಾಗಿ ನಾವು ದಾಸ್ತಿ ದಿಕ್ಕೆ ಬಿಟ್ಟು ಕಂಗಾಲಾಗಿ ದಿಕ್ಕಿಟ್ಟು ನಮ್ಮ ರಾಷ್ಟ್ರವನ್ನು ಪರರಾಷ್ಟ್ರಕ್ಕೆ ಬಾರಬೇಕಾದಂತ ಪ್ರಸಂಗವೂ ಒದಗಿ ಬಂದಿತ್ತು. ಇದನ್ನೆಲ್ಲ ಅರಿತು ನಾನು ಇದನ್ನು ಈ ಸಮರದಿಂದಲೇ ಸಾಧಿಸುತ್ತೇನೆ ಎಂದು ತೀರ್ಮಾನ ಮಾಡಿ ಈ ಸಮರವನ್ನು ನಿರ್ಣಯ ಮಾಡಿದ್ದೇನೆ. ನೀವಿನ್ನು ಹೊರಡಿ, ನೀವಿನ್ನು ಸಾಮ್ರಾಟ್ ಹೋಗುದು. ನಮಸ್ಕಾರ. ಹೋಗುದು. ಕಹಿಯನ್ನು ಉಂಡವರಿಗೆ ಸಿಹಿಯ ಮೊದಲ ಸುತ್ತು ಸಹ ಕೈಯ. ಕ್ರೋಧವನ್ನು ಬುದ್ಧಿ ಆಳಿದಾಗ, ವಿವೇಕವನ್ನು ವಿಧಿ ಆಳಿದಾಗ ಆ ಸಿದ್ಧಾರ್ಥನ ಆದರ್ಶ ತತ್ವಗಳೆಲ್ಲವೂ ಕುರುಡನ ಕಣ್ಣಿನ ಮುಂದೆ ಕಣ್ಣಲ್ಲಿ ಹಿಡಿದಂತೆ ಎಲ್ಲವೂ ವ್ಯರ್ಥವಾದಿತ್ತು. ಇರಲಿ, ಭವಿಷ್ಯದಲ್ಲಿ ಏನಾಗುತ್ತೆಂಬುದನ್ನು ನಾನು ಕಾದು ನೋಡುತ್ತೇನೆ. ಬುದ್ಧಂ ಶರಣಂ ವಿನಯ್ ಸರ್ ಬುದ್ಧಂ ಶರಣಂ ಗಚ್ಛಾಮಿ. ಇದೇ ಒಂದು ಕೊನೆಯ ಕಣ್ಣಿನಿಂದ ಆ ಯುದ್ಧಕ್ಕೆ ನಾಂದಿ ಆಗ್ತದೆ. ಸಂಧಾನ ಮಾಡಿಕೊಂಡು ಅವಾಗ ಭಾರತ ದೇಶನ ಉದಯ ಮಾಡಲಿಕ್ಕೆ ಅವನು ಪೀಠಿಗೆ ಹಾಕಿದಂತಹ ಈ ಪ್ರಸಂಗ ಇದು ಪ್ರಥಮವಾಗಿ ಇದನ್ನ ಪ್ರಸ್ತುತ ಪಡುತ್ತೇನೆ.